ಇನ್ನು ಬೂಕರ್ ಪ್ರಶಸ್ತಿ ವಿಜೇತರಾಗಿರುವಂತಹ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಯ ವಿಚಾರದಲ್ಲಿ ಬಿಜೆಪಿ ಪ್ರಶ್ನೆಗಳನ್ನ ಎತ್ತಿತ್ತು. ಆ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆಯ ವಿಚಾರ ಸುಪ್ರೀಂ ಅರ್ಜಿ ವಜಾ ಬಳಿಕ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ಧಾರ್ಮಿಕ ವಿಚಾರ ಅಲ್ವೇ ಅಲ್ಲ. ನೋ ಸರ್, ಇದು ಧಾರ್ಮಿಕ ವಿಚಾರನೇ. ನೀವೇನ್ ಬೇಕಾದ್ರೂ ಹೇಳ್ಕೊಳ್ಳಿ. ನಾಡ ಹಬ್ಬ ಸಾಂಸ್ಕೃತಿಕ ವಿಚಾರ. ನೀವು ಉದ್ಘಾಟನೆ ಮಾಡುವಂಥದ್ದು ಮುಹೂರ್ತ ಎಲ್ಲವೂ ಕೂಡ ಇದೆ. ಅಲ್ಲಿ ಬಾನು ಮುಷ್ತಾಕ್ ಉದ್ಘಾಟನೆಗೆ ಪರ ವಿರೋಧ ಇದೆ. ಅದ ಕಾರಣ ಇಷ್ಟೇ ಇದ್ದಿದ್ದು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅರ್ಜಿ ತಿರಸ್ಕಾರ ಆಗಿದೆ. ಓಕೆ ಫೈನ್, ಬಟ್ ಹೋಗಿರುವಂತ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಕೋರ್ಟಿಗೆ. ಬಟ್ ಇಲ್ಲಿರುವಂತ ಮೂಲ ಪ್ರಶ್ನೆ ಇಷ್ಟೇ, ಅವರು ಕರ್ನಾಟಕದ ಬಾವುಟವನ್ನ ಕೆಂಪು ಮತ್ತು ಹಳದಿ ಇರೋದನ್ನ ಅರಿಶಿನ ಕುಂಕುಮಕ್ಕೆ ಹೋಲಿಕೆ ಮಾಡೋದು ನಿಮ್ ಸಮರ್ಥನೆ ಇದೆಯಾ ಇಲ್ವಾ ಅನ್ನೋದ್ರ ಉತ್ತರವನ್ನ ಕೊಡಬೇಕು ಮುಖ್ಯಮಂತ್ರಿಗಳು. ಈಗ ಬಾನು ಮುಷ್ತಾಕ್ ಇದ್ರಲ್ಲ, ಅವರು ಬೂಕರ್ ಪ್ರಶಸ್ತಿ ಬಂದಿರತಕ್ಕಂಥವ್ರು. ಅವರು ಕನ್ನಡ ರೈಟರು. ಅವರು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಮಾಡಬಾರದು. ಅದ್ರ ಪರನೂ ಇರ್ತವೆ, ಅದ್ರ ವಿರುದ್ಧನೂ ಇರ್ತವೆ. ಈ ಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು, ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು. ಎರಡೂ ಕಡೆ ತಿರಸ್ಕಾರ ಆಯ್ತು. ಎರಡೂ ಕಡೆ ತಿರಸ್ಕಾರ ಆಗಿದೆ. ಆದ್ರೂ ಕೂಡ ಇದು ಧಾರ್ಮಿಕ ವಿಚಾರ ಅಲ್ವೇ ಅಲ್ಲ, ಸಾಂಸ್ಕೃತಿಕ ವಿಚಾರ. ಮತ್ತೆ ಇದು ಒಂದು ನಾಡ ಹಬ್ಬ.